61.60. ಎಲ್ಲ ಕಾಪಿ ಇಲ್ಲ ಕಾಪಿ ಅಲ್ಲ, ನನ್ನ ಮನಸ್ಸಿಂದ ಅದೇ ಹೇಳ್ತಾ ಇದ್ದೀನಲ್ವಾ. ನಾನು ಓದಿದ್ರೆ, ನನ್ನ ಅಮ್ಮ ಹೇಳ್ತಾರೆ, ನಾನು ಒಂದು ವೇಳೆ ಓದಿದ್ರೆ 100 ಕ್ರಾಸ್ ಅಷ್ಟು ನನ್ನ ತಲೆ ಉಂಟು. ಬಟ್ ನಾನು ಓದ್ಲಿಲ್ಲ. ನಾನು ಹೇಗಂದ್ರೆ ಜಸ್ಟ್ ಮೇಲೆಯಿಂದ ಒಂದು ದಿವಸ ಮುಂಚೆ ಗೊತ್ತುಂಟ, ಒಂದು ಮೇನ್ ಪಾಯಿಂಟ್ಸ್ ಓದುತ್ತಾರೆ, ಆಗ ನಂತರ ನನ್ನನ್ನೇ ಬರೆದಿದ್ದೀನಿ. ನಾನು ಜರ್ನಲಿಸಂ ಸ್ಟೂಡೆಂಟ್. ಜರ್ನಲಿಸಂ ಮೀಡಿಯಾ ಅವರು ಹೇಗೆ ಇರ್ತಾರೆ ಗೊತ್ತುಂಟಾ, ಅವರಿಗೆ ಸ್ವಲ್ಪ 2 ಹೆಡ್ಲೈನ್ ನೋಡಿದ್ರೆ ಸಾಕು, ಅವರು ದೊಡ್ಡ ಒಗರ್ನೆ ಹಾಕಿ ದೊಡ್ಡ ಮಾಡ್ಬೋದು ಸಿಚುವೇಶನ್. ನೋಡಿ, ಇದೇ ನನ್ನ ರಿಯಲ್ ಸೌಂಡ್, ಲಾಗ್ ಸೌಂಡ್. ಇದೆ ಸೌಂಡ್ ಇಲ್ಲ, ನಾನು ಇದು ದೊಡ್ಡಲ್ಲಿ ಮಾತಾಡುದು, ಇದೇ ನನ್ನ ಸೌಂಡ್ ಅಲ್ಲ. ಇದೆ ಬಿಗ್ ಬಾಸ್ ಸೌಂಡ್ ಇದೆ, ಅಂದ್ರೆ ಬಿಗ್ ಬಾಸ್ ಮನೆ ಬಂದ ನಂತರ ನನಗೆ ಮತ್ತೊಂದು ಸೌಂಡ್ ಸಿಕ್ಕಿದೆ. ಇನ್ನೊಂದ್ರೆ ನನ್ನ ಸ್ವೀಟ್ ಸೌಂಡ್, ಅಂದ್ರೆ ಸ್ವೀಟ್ ಅಂದ್ರೆ ಗೊತ್ತಾಯ್ತಲ್ಲ ಈಗ ಅಂತ ಮೂಕಲ್ಲಿ ಮಾತಾಡುದು. ಹಾ, ಹೇಗಿದ್ದೀನಿ ನಾನು ಚೆನ್ನಾಗಿ ಮುದ್ದಾಗಿದ್ದೀನಿ, ಹಾಗೆ ಮಾತಾಡ್ತು ನಾನು. ಅರ್ಥ ಆಯ್ತಾ? ನೀನು ಮುದ್ದಾಗಿದ್ದೀನಿ ಅಂತ ನೀನು ಹೇಳ್ತದಾ? ಹಾ, ನಾನು ಚೆನ್ನಾಗಿ ಮುದ್ದಾಗಿ. ಹೌದಾ? ನೀನು ಚೆನ್ನಾಗಿದ್ದೀಯ ಅಂತ ಕಾಂಪ್ಲಿಮೆಂಟ್ ಬೇರೆ ಮಾಡ್ಬೇಕು, ನೀನು ಮಾಡ್ಕೊಂಡು ನಾನು ನನಗೆ ಮಾಡ್ಕೊಳ್ತೀನಿ. ಯಾಕಂದ್ರೆ ನನಗೆ ನಾನು ಇಷ್ಟ. ದಟ್ಸ್ ಇಟ್. ನಾನು ಬೇರೆಯವರ ಎಕ್ಸ್ಪೆಕ್ಟೇಷನ್ ಮಾಡುವ ಮುಂಚೆ ನಾನು ನನಗೆ ಪ್ರೀತಿ ಮಾಡ್ಬೇಕಲ್ವಾ, ನಾನು ನನಗೆ ಮುದ್ದು ಹೇಳ್ಬೇಕಲ್ವಾ, ಆ ನಂತರ ಜನರು ನನಗೆ ಹೇಳ್ತಾರೆ ಯಾರು ಹೇಳಿದಾರ ನಾನು ಮುದ್ದಾಗಿದ್ದೀನಿ ಅಂತ. ಹಾ, ಹೇಳಿದ್ದಾರೆ. ಇಲ್ಲ, ಹೇಳಿಲ್ಲ. ಯಾರು ಹೇಳಿಲ್ಲ ಮುದ್ದಾಗಿದ್ದೀಯ ಅಂತ. ಮುದ್ದಾಗಿದ್ದೀಯ ಅಂತ ನನ್ನ ಅದೇ ವರ್ಡ್. ಇದು ಫ್ಲೋ ಅಲ್ಲಿ ಬಂದಿದ್ದು. ಈಗ ನಾನು ನನಗೆ ಆಕ್ಚುಲಿ ಗೊತ್ತಿಲ್ಲ ಮುದ್ದಾಗಿದ್ದೀಯಾ ಅಂತ. ಮುದ್ದಾಗಿದ್ದೀನಿ ಅಷ್ಟೇ.